ಬೆಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಎನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೆಂಗೇರಿ ಸಮೀಪದಲ್ಲಿರುವಂತಹ ಚಿತ್ರಕೂಟ ಕೌಶಲ್ಯ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು. ಅದೃಷ್ಟವಶಾತ್ ಶಾಲೆಯಲ್ಲಿದ್ದಂಥ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ನಾಗದೇವನಹಳ್ಳಿಯ ಚಿತ್ರಕೂಟ ಕೌಶಲ್ಯ ಶಾಲೆಯಲ್ಲಿ ಅವಘಡ ಸಂಭವಿಸಿರುವುದು. ಅಗ್ನಿ ಆಕಸ್ಮಿಕಕ್ಕೆ ಏನ್ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಸಿ ಬ್ಲಾಸ್ಟ್ ಆಗಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ ಅಂತ 50 ವಿದ್ಯಾರ್ಥಿಗಳಿದ್ರು, ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಸದ್ಯ ಬೆಂಕಿ ನಂದಿಸುವಂತ ಕಾರ್ಯಾಚರಣೆಯನ್ನ 3 ಅಗ್ನಿಶಾಮಕ ದಳದ ವಾಹನಗಳು ಮಾಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ, ಮೇಜರ್ ಆಗಿದೆ. ದೊಡ್ಡ ಪ್ರಮಾಣದ ಅಗ್ನಿ ಅವಘಡ ಸಂಭವಿಸಿರುವುದು ನಾಗದೇವನಹಳ್ಳಿಯ ಕೌಶಲ್ಯ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಮಕ್ಕಳಿಗೆ ಏನೂ ಆಗಿಲ್ಲ. ತಕ್ಷಣ ಎಚ್ಚೆತ್ತುಕೊಂಡು ಮಕ್ಕಳನ್ನ ಶಾಲೆಯಿಂದ ಆಚೆ ಕರೆದುಕೊಂಡು ಬರಲಾಗಿದೆ. ಕೆಂಗೇರಿ ರಿಂಗ್ ರಸ್ತೆಯಲ್ಲಿದೆ ಈ ಶಾಲೆ. ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. 3 ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿ ನಂದಿಸುವಂತ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಶಾಲಾ ಕಟ್ಟಡದ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡಿರೋದು ಬೆಂಕಿ ನೋಡ್ತಾ ಇದ್ದೀರಿ. ಎಸಿ ಬ್ಲಾಸ್ಟ್ ಆಗಿರೋದು ಅವಘಡಕ್ಕೆ ಕಾರಣ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಇದೆ. ಸುಮಾರು 50 ಮಕ್ಕಳಿದ್ರು ಅನ್ನುವಂಥ ಮಾಹಿತಿ. ಮಕ್ಕಳನ್ನ ತಕ್ಷಣ ಎಚ್ಚೆತ್ತುಕೊಂಡು ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಕರೆತರಲಾಯಿತು. ಅದೃಷ್ಟವಶಾತ್ ಯಾವುದೇ ಸಮಸ್ಯೆಗಳಾಗಿಲ್ಲ. ಆರಂಭದಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದನ್ನು ನೋಡ್ತಾ ಇದ್ದೀರಿ. ನಂತರ ಬೆಂಕಿಯ ಕೆನ್ನಾಲಿಗೆ ಶಾಲೆಯ ಕಟ್ಟಡಕ್ಕೆ ಸಂಪೂರ್ಣವಾಗಿ ವ್ಯಾಪಿಸಿತು. ಕೆಲವು ಕ್ಷಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ಇಡೀ ಶಾಲೆಯ ಕಟ್ಟಡವನ್ನು ವ್ಯಾಪಿಸಿತು. ದಟ್ಟ ಹೊಗೆ ಜೊತೆಗೆ ದೊಡ್ಡ ಪ್ರಮಾಣದ ಬೆಂಕಿ, ಆತಂಕದ ಸ್ಥಿತಿ ನಿರ್ಮಾಣ ಆಯಿತು. ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಿಗ್ತಾ ಇದೆ ಅಪ್ಡೇಟ್. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಪೇರೆಂಟ್ ಮೀಟಿಂಗ್ ಇತ್ತಂತೆ. ಅಲ್ಲಿ 200ಕ್ಕೂ ಹೆಚ್ಚು ಪೋಷಕರು ಬಂದಿದ್ರು. ಬೆಂಕಿ ಹೊತ್ತುಕೊಳ್ತಾ ಇದ್ದಂತೆ ಪೋಷಕರು, ಮಕ್ಕಳು ಕಟ್ಟಡದಿಂದ ಹೊರಗೆ ಬಂದಿದ್ದಾರೆ. ಪೇರೆಂಟ್ ಮೀಟಿಂಗ್ ಇತ್ತು ಇವತ್ತು. ಪೋಷಕರು ಮತ್ತು ಮಕ್ಕಳನ್ನ ತಕ್ಷಣ ಕೆಳಗಡೆ ಕರ್ಕೊಂಡು ಬರಲಾಯಿತು. ನಂತರ ಅವರನ್ನ ಮನೆಗೆ ಕಳಿಸಲಾಯಿತು. ನೋಡ್ತಾ ಇದ್ದೀರಿ, ದಟ್ಟ ಹೊಗೆ, ಬೆಂಕಿಯ ಕೆನ್ನಾಲಿಗೆ, ದೊಡ್ಡ ಪ್ರಮಾಣದ ಅಗ್ನಿ ಆಕಸ್ಮಿಕ ಸಂಭವಿಸಿರೋದು. ಸದ್ಯ ಸಿಗ್ತಾ ಇರುವಂತ ಮಾಹಿತಿ, ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಅಷ್ಟೊತ್ತಿಗೆ ಫೈರ್ ಸ್ಟೇಷನ್ ಅವರು ಬಂದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಒಬ್ರಿಗೂ ಈ ಸ್ಕೂಲಲ್ಲಿ ಯಾರಿಗೂ ಸಮಸ್ಯೆ ಆಗಿಲ್ಲ. 150 ಜನ ಬರೋದಿತ್ತಂತೆ. ಅಷ್ಟೊತ್ತಿಗೆ ಯಾವಾಗ ಬೆಂಕಿ ಕಾಣಿಸ್ತೋ ಆವಾಗ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿದ್ದಾರೆ. 150 ಜನ ಬರೋದಿತ್ತಂತೆ, ಆದರೆ ಯಾರೂ ಬರಲಿಲ್ಲ, ಮಕ್ಕಳು ಬರಲಿಲ್ಲ. ಬರೋದಕ್ಕೆ ಮುಂಚೆ ಯಾವಾಗ ಬೆಂಕಿ ಕಾಣಿಸ್ಕೊತ ಅಷ್ಟೊತ್ತಿಗೆ ಕ್ಲಿಯರ್ ಮಾಡಿ. ಇದು ಸುಮಾರು ಒಂದು 9 ಗಂಟೆ, 8:45, 9 ಗಂಟೆ ಟೈಮ್ಗೆ ಬೇಗ ಫಸ್ಟು ಒಂದು ಗಾಡಿ ಬಂದು ಆಲ್ಮೋಸ್ಟ್ ಕ್ಲಿಯರ್ ಮಾಡಿತ್ತು. ಆಮೇಲೆ ಮತ್ತೆ 2 ಗಾಡಿ ಬಂದು ಸಹಕರಿಸಿ ಇಲ್ಲಿ ಜ್ಞಾನಭಾರತಿ ಸ್ಟೇಷನ್ ಅವರು ಮತ್ತು ಟ್ರಾಫಿಕ್ ಅವರೆಲ್ಲ ಇದನ್ನು ಆದಷ್ಟು ಕ್ಲಿಯರ್ ಮಾಡಿ ಯಾರಿಗೂ ಸಮಸ್ಯೆ ಆಗದಿರಂಗೆ ಮಾಡಿಕೊಟ್ಟಿದ್ದಾರೆ. ಯಾವುದೋ ₹1 ಅನಾಹುತ ಆಗಿಲ್ಲ. ಸ್ಕೂಲ್ ಮೇಲ್ಗಡೆ ಪಬ್ ಶೀಟ್ ಇರೋದ್ರಿಂದ ಹತ್ಕೊಂಡಿತ್ತು, ಕ್ಲಿಯರ್ ಆಗಿದೆ. ಮೇಲೆ ಅದೇ ಮಕ್ಕಳದು ಆಡಿಟೋರಿಯಂ ಹೋಗಿದೆ. ಮತ್ತು ಸಿಸ್ಟಮ್ ಅಷ್ಟೊತ್ತಿಗೆ ಫೈರ್ ಸ್ಟೇಷನ್ ಅವರು ಬಂದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಒಬ್ರಿಗೂ ಈ ಸ್ಕೂಲಲ್ಲಿ ಯಾರಿಗೂ ಸಮಸ್ಯೆ ಆಗಿಲ್ಲ. 150 ಜನ ಬರೋದಿತ್ತಂತೆ. ಅಷ್ಟೊತ್ತಿಗೆ ಯಾವಾಗ ಬೆಂಕಿ ಕಾಣಿಸ್ತೋ ಆವಾಗ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿದ್ದಾರೆ. 150 ಜನ ಬರೋದಿತ್ತಂತೆ, ಆದರೆ ಯಾರೂ ಬರಲಿಲ್ಲ, ಮಕ್ಕಳು ಬರಲಿಲ್ಲ. ಬರೋದಕ್ಕೆ ಮುಂಚೆ ಯಾವಾಗ ಬೆಂಕಿ ಕಾಣಿಸ್ಕೊತ ಅಷ್ಟೊತ್ತಿಗೆ ಕ್ಲಿಯರ್ ಮಾಡಿ. ಇದು ಸುಮಾರು ಒಂದು 9 ಗಂಟೆ, 8:45, 9 ಗಂಟೆ ಟೈಮ್ಗೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಥಳದಲ್ಲಿದ್ದಾರೆ. ಕಿರಣ್, ಸದ್ಯ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆಯಾ?
ರಕ್ಷತ್, ಬೆಳಗ್ಗೆ 9 ಗಂಟೆಯಿಂದಲೂ ಸಹ ಒತ್ತಿ ಉರಿತಾ ಇತ್ತು. ಕೌಶಲ್ಯ ಶಾಲೆ ಏನಿದೆ ಅದು ಕಟ್ಟಡ ಒತ್ತಿ ಉರಿದಿರ್ತಕ್ಕಂಥದ್ದು. ಮೇಲ್ಭಾಗದ ಏನು 4th ಫ್ಲೋರ್ ಇದೆ, ನಾ ದೃಶ್ಯಗಳಲ್ಲೂ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾರೆ. ಏನು 4th ಫ್ಲೋರ್ನಲ್ಲಿ ಇರ್ತಕ್ಕಂಥ ಆಡಿಟೋರಿಯಂ ಆಗಿರ್ತಕ್ಕಂಥದ್ದು ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ನಂತರ AC ಬ್ಲಾಸ್ಟ್ ಆಗಿದೆ ಅಂತೇಳಿ ಪೊಲೀಸರು ಮಾಹಿತಿ ಕೊಡ್ತಾ ಇದ್ದಾರೆ. ನಂತರ ಆ ಕಟ್ಟಡ ಇಡೀ ಮೇಲ್ಭಾಗದ ಏನು ಕಟ್ಟಡ ಏನಿದೆ ಅದು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಬೆಳಗ್ಗೆ 8:45 ಗಂಟೆ ಸುಮಾರಿಗೆ ಏನು ಕೆಲಸದವರು ಬಂದು ಸ್ವಿಚ್ ಅನ್ನು ಆನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ ಆಗಿ AC ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಕೂಡಲೇ ಸ್ಥಳೀಯರು ಮತ್ತೆ ಶಾಲಾ ಸಿಬ್ಬಂದಿ ಎಲ್ಲರೂ ಸಹ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಡ್ತಾರೆ. ಕೂಡಲೇ ಬಂದಂತ ಒಂದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಮಾಡ್ತಾರೆ. ನಂತರ 12 ಗಾಡಿ ಬರ್ತಾರೆ. ಒಟ್ಟು 3 ಅಗ್ನಿಶಾಮಕ ಸಿಬ್ಬಂದಿ ವಾಹನಗಳು ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇವತ್ತು ಏನು ಇನ್ನೂ ಶಾಲೆ ಆರಂಭ ಆಗಬೇಕಿತ್ತು, ಪೋಷಕರ ಮೀಟಿಂಗ್ ಇತ್ತು. 10 ಗಂಟೆಗೆ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು. ಹೀಗಾಗಿ ಒಂದು 9th ಮತ್ತೆ SLCಯ ಮಕ್ಕಳೇನಿದ್ದಾರೆ 2nd ಫ್ಲೋರ್ ನಲ್ಲಿ ಬಂದು ಕುಳಿತಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಸುಮಾರು 50 ಮಕ್ಕಳು ಏನ್ ಬೆಂಕಿ ತಗುಲಿದ ತಕ್ಷಣ ಅವರನ್ನೆಲ್ಲರನ್ನ ಸಹ ಕೆಳಗೆ ಕಳಿಸ್ತಾರೆ ಶಾಲಾ ಸಿಬ್ಬಂದಿ. ನಂತರ ಪೋಷಕರು ಕೆಲವರು ಬಂದಿರ್ತಾರೆ. 10 ಗಂಟೆಗೆ ಮೀಟಿಂಗ್ ಇರುತ್ತೆ. ಹೀಗಾಗಿ ಕೆಲ ಪೋಷಕರು ಮಕ್ಕಳು ಸಿಬ್ಬಂದಿ ಏನಿರ್ತಾರೆ ಎಲ್ಲರನ್ನ ಸಹ ಇಮಿಡಿಯೇಟ್ ಹೊರಗಡೆ ಕಳಿಸೋ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ದೊಡ್ಡ ಅನಾಹುತ ತಪ್ಪಿದೆ. ಬೆಸ್ಕಾಂ ಸಿಬ್ಬಂದಿ ಕೂಡಲೇ ಏನ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಇಲ್ಲಿನ ಸಿಬ್ಬಂದಿ ಏನಿದ್ದಾರೆ ಸ್ಥಳೀಯರು ಕೂಡಲೇ ಕರೆಂಟ್ ಅನ್ನ ಕಟ್ ಮಾಡಿದ್ದಾರೆ. ದೊಡ್ಡ ಅನಾಹುತ ಸಂಭವಿಸಬೇಕಿತ್ತು, ಆದ್ರೆ ಸದ್ಯದಲ್ಲೇ ಬಚಾವಾಗಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು 50ಕ್ಕೂ ಹೆಚ್ಚು ಸ್ಟೂಡೆಂಟ್ಗಳೇನಿದ್ದಾರೆ ಅವರನ್ನ ಕೆಳಗೆ ಕಳಿಸೋ ಪ್ರಯತ್ನ ಆಯಿತು. ಹೀಗಾಗಿ ಅವರೆಲ್ಲರೂ ಸಹ ಬಚಾವಾಗಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇಡೀ ಏನು ಆಡಿಟೋರಿಯಂ ಏನಿದೆ ಸಂಪೂರ್ಣವಾಗಿ ಸುಟ್ಟೋಗಿದೆ. ಮತ್ತೆ ಈಗ 3 ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಕ್ಯಾಂಟರ್ ಇಂದ ಸಹ ನೀರನ್ನು ತರಿಸಿ ಸಂಪೂರ್ಣವಾಗಿ ಬೆಂಕಿ ನಂದಿಸುವ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಕಟ್ಟಡ ಸುಮಾರು 1 ಗಂಟೆಗಳ ಕಾಲ ಹೊತ್ತಿ ಉರಿದಿರ್ತಕ್ಕಂಥದ್ದು. ಇಡೀ ಬೆಂಕಿ ಕೆನ್ನಾಲಿಗೆ ಎಲ್ಲಾ ಕಡೆ ಕಾಣಿಸ್ತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ಕೊಂಡಿತ್ತು. ಇಡೀ ಕಟ್ಟಡ ಸಂಪೂರ್ಣವಾಗಿ ಮೇಲ್ಭಾಗ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.